ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ಭಕ್ತರೇ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಸಲಹೆ, ಮಾರ್ಗದರ್ಶನ. ಸಲಹೆ ಮಾರ್ಗದರ್ಶನ ಕೊಡೋರು ಯಾರು ಕೊಡ್ತಾರೋ ಅವ್ರು ಚಿಕ್ಕವರು ಆಗಿರಲಿ, ದೊಡ್ಡವರಾಗಿರಲಿ, ಒಂದು ನಾಯಿ ಆಗಿರಲಿ, ಒಂದು ಕತ್ತೆ ಆಗಿರಲಿ, ಅದನ್ನು ನಾವು ಗುರು ಅಂತ ಭಾವಿಸ್ತೀವಿ. ಯಾಕೆ ಅಂದರೆ ಒಬ್ಬ ವ್ಯಕ್ತಿ ಒಳ್ಳೆಯವನಾಗಿರಲಿ, ಕೆಟ್ಟವನಾಗಿರಲಿ, ಏನಾದರೂ ಸಾಧನೆ ಮಾಡಬೇಕಾದ್ರೆ ಆ ಸಾಧನೆಯಲ್ಲಿ ಪರ್ಸೆಂಟೇಜಲ್ಲಿ ಹೆಚ್ಚಾಗಿ ಸಾಧನೆ ಆಗಬೇಕು, ಹೆಚ್ಚಾಗಿ ಮಾರ್ಕ್ಸ್ ಬರಬೇಕು, ಹೆಚ್ಚಾಗಿ ಸಂಪಾದನೆ ಆಗಬೇಕು, ಫಲಿತಾಂಶ ಹೆಚ್ಚಾಗಿ ಬರಬೇಕು. ಅದು ಬರಬೇಕಾದ್ರೆ ಕೆಲವು ಸಾರಿ ನಾವು ತಗೊಳ್ಳೋ ನಿರ್ಧಾರಗಳಿರುತ್ತೆ, ಅಂದರೆ ನಮ್ಮ ಆಲೋಚನೆ ಇರುತ್ತಲ್ಲ, ನಿರ್ಧಾರಗಳು. ಹಾಗೆ ಅಕ್ಕಪಕ್ಕ ಇರೋರು ನಮಗೆ ಕೊಡ್ತಾರಲ್ಲ ನಿರ್ದೇಶನ, ಡೈರೆಕ್ಷನ್. ಅಕ್ಕಪಕ್ಕ ಇರೋರು ಕೊಡ್ತಕ್ಕಂಥ ಡೈರೆಕ್ಷನ್ನು ಕರೆಕ್ಟಾಗಿದ್ದರೆ ನಾವು ಆಗ ಏನು ನಿರ್ಧಾರ ತಗೋತೀವಿ ಆ ನಿರ್ಧಾರ ಸರಿ ಇರುತ್ತೆ. ಅಥವಾ ನಾವೇ ಒಂದು ನಿರ್ದೇಶನವನ್ನು ಮಾಡಿಕೊಂಡು, ಡೈರೆಕ್ಷನ್ ಮಾಡಿಕೊಂಡು ನಿರ್ಧಾರ ತಗೊಂಡ್ರೆ, ಅನಂತರ ಕಾರ್ಯಾರಂಭ ಮಾಡಿದ್ರೆ ಅದರಲ್ಲಿ ನಾವು ಯಶಸ್ಸನ್ನು ಕಾಣ್ತೀವಿ. ಆದರೆ ನಾವು ತಗೊಳ್ಳೋ ನಿರ್ಧಾರ ಆಗಲಿ, ಅಕ್ಕಪಕ್ಕ ಇರೋರು ಕೊಡೋ ನಿರ್ಧಾರ ಆಗಲಿ ಸರಿ ಇರಬೇಕು. ಒಂದು ವೇಳೆ ನಾವು ತಗೊಳ್ಳೋ ನಿರ್ಧಾರ ಸರಿ ಇದ್ದು ಅಕ್ಕಪಕ್ಕ ಕೊಡೋರು ನಮ್ಮ ಮೈಂಡನ್ನ ಡೈವರ್ಟ್ ಮಾಡಿ, ಅಂದರೆ ನಮ್ಮ ಆಲೋಚನೆಯನ್ನು ಬೇರೆ ಕಡೆ ಪೋಲ್ ಮಾಡಿ ಅವರು ನಮ್ಮ ತಲೆಯಲ್ಲಿ ಅವರ ಆಲೋಚನೆಯನ್ನು ತುಂಬಿಟ್ರೆ ಅವ್ರದ್ದು ಮೊದಲೇ ಸರಿ ಇರಲ್ಲ. ಅವ್ರ ಮಾತು ನಾವು ಕೇಳ್ತೀವಿ, ಯಾವುದೋ ಸೈಟ್ ತಗೋತೀವಿ, ಯಾವುದೋ ಹೊಲ ಗದ್ದೆ ತಗೋತೀವಿ, ಯಾವುದೋ ಮನೆ ತಗೊಳ್ತೀವಿ, ಯಾವುದೋ ವ್ಯಾಪಾರಕ್ಕೆ ನಾವು ಬಂಡವಾಳ ಹಾಕ್ತೀವಿ. ಹಾಗೆ ಮಾಡಿದಾಗ ಮೊದಲು ನಮ್ಮ ಆಲೋಚನೆ ಕರೆಕ್ಟಾಗಿತ್ತು. ನಾವು ಈ ಕೆಲಸ ಮಾಡಬೇಕೋ ಬೇಡವಾ, ಇದಕ್ಕೆ ಬಂಡವಾಳ ಹಾಕಬೇಕೋ ಬೇಡವಾ, ಇದು ತಗೋಬೇಕೋ ಬೇಡವಾ, ಅದೇನಾದರೂ ಆಗಿರಲಿ, ಒಂದು ಕಾಲೇಜ್ಗೆ ಮಕ್ಕಳನ್ನ ಅಡ್ಮಿಷನ್ ಮಾಡೋದಾಗಿರಲಿ, ಅಥವಾ ನಾವೇ ಯಾವುದೋ ಒಂದು ಗುರುವನ್ನು ನಂಬಿ ಮಂತ್ರಸಿದ್ಧಿ ಮಾಡ್ಕೊಳ್ಳೋದು, ತಪಸಾಧನೆ ಮಾಡೋದು, ಅವ್ರ ಹತ್ರ ವಿದ್ಯೆ ಕಲಿಯೋದು, ಏನೋ ಒಂದು ಆಗಿರಲಿ. ಫೈನಲ್ಲಾಗಿ ಒಬ್ಬ ಕಳ್ಳ ತನ್ನ ಗ್ಯಾಂಗನ್ನ ಸೇರಿಸ್ಕೋತಾರೆ. ಅವರು ಒಂದು ಪ್ಲ್ಯಾನ್ ಮಾಡ್ತಾರೆ. ಏನು ಪ್ಲ್ಯಾನು? ಹೇಗೆ ಕಳ್ತನ ಮಾಡಬೇಕು, ಕಳ್ತನ ಮಾಡ್ಬೇಕಾದ್ರೆ ಯಾವ್ಯಾವ ಹಂತದಲ್ಲಿ ಹೇಗೆ ಪ್ಲ್ಯಾನ್ ಮಾಡ್ಕೋಬೇಕು. ನೀವು ಸಾಕಷ್ಟು ಸಿನಿಮಾಗಳು ನೋಡಿರ್ತೀರ. ಒಬ್ಬ ಕಳ್ಳ ಕೂಡ ಅಷ್ಟು ಜಾಗರೂಕನಾಗಿ, ವ್ಯವಸ್ಥಿತವಾಗಿ ಮುಂಜಾಗ್ರತಾ ಕ್ರಮಗಳನ್ನು ವಹಿಸ್ತಾನೆ. ಹಾಗೆ ಯುದ್ಧ ಮಾಡುವ ಸೈನಿಕರು ಇನ್ನೊಂದು ಶತ್ರು ದೇಶ ಅಥವಾ ಶತ್ರುಗಳ ಮೇಲೆ ದಾಳಿ ಮಾಡಬೇಕಾದ್ರೆ ತುಂಬ ಪ್ಲ್ಯಾನ್ ಮಾಡ್ತಾರೆ. ಹಾಗೆ ಪೊಲೀಸ್ನವರು ಅವರು ಕೂಡ ಕ್ರಿಮಿನಲಾಗಿ ಹಿಡಿಬೇಕಾದ್ರೆ ತುಂಬ ಪ್ಲ್ಯಾನ್ ಮಾಡ್ತಾರೆ. ಹಾಗೆ ಹಾಸ್ಪಿಟ್ಲ್ಗಳಲ್ಲಿ ಒಂದು ಆಪ್ರೇಷನ್ ಮಾಡಬೇಕಾದ್ರೆ ಫಸ್ಟು ಏನೆಲ್ಲ ಚೆಕಪ್ಗಳಾಗಬೇಕು, ಟೆಸ್ಟ್ಗಳಾಗಬೇಕು, ಅದೆಲ್ಲ ಡಾಕ್ಟ್ರುಗಳು ಮಾಡ್ತಾರೆ. ತುಂಬ ಪೇಷನ್ಸ್ ಇಟ್ಕೊಂಡು ಕರೆಕ್ಟಾಗಿ ಇವೆಲ್ಲ ಮಾಡಿದ ಮೇಲೆ ಒಂದು ನಿರ್ಧಾರಕ್ಕೆ ಬರ್ತಾರೆ. ಹಾಗೆ ಅಕ್ಕಪಕ್ಕದವರನ್ನು ಕೇಳಿ ನಿರ್ದೇಶನ ತಗೋತಾರೆ. ಹಾಗೆ ಹೊಲ ಗದ್ದೆ ಇರ್ಬೋದು, ಯಾವುದೋ ಮನೆ ಕಟ್ಟೋದಿರ್ಬೋದು, ಯಾವುದೋ ಆಸ್ತಿ ತಗೊಳ್ಳೋದಿರ್ಬೋದು, ಅಲ್ಲಿ ಕೂಡ ತುಂಬ ಜಾಗರೂಕತೆಯನ್ನು ವಹಿಸಬೇಕಾಗುತ್ತೆ. ಆಗ ಅಕ್ಕಪಕ್ಕದವ್ರ ಸಲಹೆಯನ್ನು ನಾವು ಕೇಳಬೇಕಾಗುತ್ತೆ. ಅವ್ರು ಚಿಕ್ಕವರಿರಲಿ, ದೊಡ್ಡವರಿರಲಿ, ಒಂದು 10 ಜನಕ್ಕೆ ನಾವು ಕೇಳಬೇಕು. ಅದರಲ್ಲಿ ಯಾರು ಏನು ಹೇಳ್ತಾರೆ ನೋಡ್ಕೋಬೇಕು. ಆಮೇಲೆ ನಮ್ಮ ನಿರ್ಧಾರ ಏನಾಗುತ್ತೆ ಅದನ್ನು ಆಲೋಚನೆ ಮಾಡಬೇಕು. ಆದರೆ ಇಲ್ಲಿ ನಾನು ವಿಷಯ ಏನಪ್ಪ ಹೇಳ್ತಾ ಇದ್ದೀನಂದರೆ, ನಿಮಗೆ ಗುರುವಿನ ಸಹಾಯ ಬೇಕು. ಒಬ್ಬ ಒಳ್ಳೆಯ ಗುರುವು ನಿಮ್ಮ ಪಕ್ಕದಲ್ಲಿದ್ದರೆ ಅವನು ಒಂದು ಜ್ಯೋತಿ ಇದ್ದಾಗೆ. ಅಮಾವಾಸ್ಯೆ ಕತ್ತಲಲ್ಲಿ ಕರೆಂಟ್ ಹೋಗಿರೋವಾಗ ಮನೆಯಲ್ಲಿ ಯಾವುದೇ ಲೈಟ್ ಇಲ್ಲ ಅಂದರೆ ಆಗೊಂದು ಬೆಳಕು ಬೇಕೇ ಬೇಕು. ಅದನ್ನು ಎಣ್ಣೆ ದೀಪ ಆಗಿರಲಿ, ಮೊಬೈಲ್ ಟಾರ್ಚ್ ಆಗಿರಲಿ, ಇನ್ನೇನೋ ಟಾರ್ಚ್ ಆಗಿರಲಿ, ಎಮರ್ಜೆನ್ಸಿ ಲ್ಯಾಂಪ್ ಆಗಿರಲಿ, ಆ ಬೆಳಕಿದ್ರೆ ಆ ಅಂಧಕಾರವನ್ನು, ಕತ್ತಲನ್ನು ಹೋಗಲಾಡಿಸುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳು ಸರಿಯಿಲ್ಲ ಅಂದರೆ
ನಾವು ಯಾವುದೋ ಒಂದು ಕೆಲಸಕ್ಕೆ ಬಂಡವಾಳ ಹಾಕಿದರೆ ಸಾಲ ಮಾಡಿ ಅದು ನಷ್ಟ ಆಗುತ್ತೆ. ಅದು ಆಗಬಾರ್ದಂದ್ರೆ ಬೆಳಗುವ ಜ್ಯೋತಿಯಂತೆ ಒಬ್ಬ ಗುರುವಿನ ಸಹಾಯ ಬೇಕು, ಅವರ ನಿರ್ದೇಶನ ಬೇಕು. ಅವರ ನಿರ್ದೇಶನ ಇದ್ದರೆ, ಅವರ ಸಲಹೆ ಇದ್ದರೆ, ಅದರ ಜೊತೆಗೆ ನಮ್ಮ ಮಾತಾಪಿತಾ ಪೂರ್ವಿಕರ ಆಶೀರ್ವಾದ ಬೇಕು. ಅದರ ಜೊತೆಗೆ ನಮ್ಮ ಹಿತೈಷಿ ದೇವತಾ ಶಕ್ತಿಯ ಆಶೀರ್ವಾದ ಬೇಕು, ದಯೆ ಬೇಕು, ಕೃಪಾ ಕಟಾಕ್ಷ ಬೇಕು, ಅನುಕಂಪ ಬೇಕು. ಇದೆಲ್ಲ ಆದಮೇಲೆ ನಮ್ಮ ಮಿತ್ರರು, ಬಂಧುಗಳು, ಈ ಪ್ರಕೃತಿ ಸಹಕಾರ ಬೇಕು. ಇಷ್ಟಿದ್ದರೆ ಖಂಡಿತ ನಾವು ಕೈ ಹಾಕಿದ ಕೆಲಸದಲ್ಲಿ ಒಳ್ಳೆ ಪರ್ಸೆಂಟೇಜ್, ಒಳ್ಳೆಯ ಫಲಿತಾಂಶ ನಮಗೆ ಸಿಗುತ್ತೆ, ಲಾಭದಾಯಕವಾಗಿರುತ್ತೆ, ನಷ್ಟ ಅನ್ನೋದು ಇರೋದಿಲ್ಲ. ಅದಕ್ಕೆ ಗುರು, ಹಿರಿಯರ ದೈವ, ಹಾಗೆ ಪ್ರಕೃತಿಯ ಸಹಕಾರ, ಆಶೀರ್ವಾದ ಏಕೆ ಬೇಕು ಅಂತ ಇವಾಗ ನಿಮ್ಗೆ ಅರ್ಥ ಆಗಿದೆ. ವೀಕ್ಷಕರೇ, ಅಭಿಮಾನಿಗಳೇ, ಗುರುಮಕ್ಕಳೇ, ಎಷ್ಟೋ ಜನ ತುಂಬ ಆತರ ಪಡ್ತಾರೆ, ಆಲೋಚನೆ ಮಾಡಲ್ಲ. ಯಥಾತಥವಾ ಎಮೋಷ್ನಲಲ್ಲಿ ಆತರ ಪಟ್ಟು ಯಾವುದೋ ಒಂದು ಮನೆ ಮಾರಿಬಿಡ್ತಾರೆ, ಯಾವುದೋ ಒಂದು ಆಸ್ತಿ ಮಾಡಿಬಿಡ್ತಾರೆ, ಮನೇಲಿರೋ ಒಡವೆನ ಮಾರಿಬಿಡ್ತಾರೆ, ಇನ್ನೇನಕ್ಕೋ ಅದನ್ನು ಬಳಸೋಕೆ ಹೋಗ್ತಾರೆ. ಇನ್ನೂ ಕೆಲವರು ಒಂದಂಕೆ ಎರಡಂಕೆ ಲಾಟ್ರಿ ಆಡೋಕ್ಕೆ ಹೋಗ್ತಾರೆ, ಜೂಜ್ ಆಡೋಕ್ಕೆ ಹೋಗ್ತಾರೆ, ರೇಸ್ ಹೋಗ್ತಾರೆ. ತಾವು ತಗೊಳ್ಳೋ ನಿರ್ಧಾರಗಳು ಸರಿ ಇರುತ್ತಾ? ಹಾಗೆ ಇನ್ನೇನೋ ಮಾಡ್ತಾರೆ. ಅಷ್ಟೇ ಅಲ್ಲ, ಯಥಾತಥವಾ ಕೋಪ ಮಾಡ್ಕೋತಾರೆ. ಯಥಾತಥವಾ ಕಾಮ ಅಂದ್ರೇನು? ಎಮೋಷ್ನಲ್, ಹೆಣ್ಮಕ್ಳ ಮೇಲೆ, ಹೆಂಗಸ್ರ ಮೇಲೆ. ಯಥಾತಥವಾ ಕೋಪ, ಜಗಳ, ತಗಾದೆ, ಗಲಾಟೆ. ಯಥಾತ್ವದ ನಿರ್ಧಾರಗಳು, ಯಾರ ಮಾತು ಕೇಳಲ್ಲ ಅವರು. ಅಂಥವ್ರು ಇರ್ತಾರೆ. ಆದರೆ ಅದು ವಿನಾಶಕ್ಕೆ ದಾರಿ ಮಾಡಿಕೊಡುತ್ತೆ. ಖಂಡಿತ. ವಿನಾಶ ಅಂದ್ರೇನು? ನಾಶ. ಅದು ಬೇಕಾ? ಅದನ್ನು ಯಾರೋ ಬಯಸಲ್ಲ. ಕಳ್ಳ ಬಯಸ್ತಾನ ತನ್ನ ನಾಶನ? ಕಳ್ಳ ಬಯಸಲ್ಲ, ಉದ್ಧಾರ ಬಯಸ್ತಾನೆ. ನಿಜ ಹೇಳ್ಬೇಕಂದ್ರೆ ಇಲ್ಲಿ ಒಳ್ಳೆಯವ್ರಿಗಿಂತ ಈ ಕಳ್ಳರೆ ಒಳ್ಳೆ ನಿರ್ಧಾರಗಳು ತಗೋತಾರೆ, ಒಳ್ಳೆ ಆಲೋಚನೆ ಮಾಡ್ತಾರೆ, ಒಳ್ಳೆ ಪ್ಲ್ಯಾನ್ ಮಾಡ್ತಾರೆ. ಅದೇ ಒಳ್ಳೆಯವರು ಅಂತ ನಾವು ಅನ್ಕೋತೀವಿ, ಮಾಡಲ್ಲ ಯಾವುದೇ ಪ್ಲ್ಯಾನು. ಆಗಿರೋದು ಇದೇ ಪ್ರಾಬ್ಲಮ್. ಕಳ್ಳರು ಕಳ್ತನ ಮಾಡ್ಬೇಕಾದ್ರೆ ಎಷ್ಟು ಪ್ಲ್ಯಾನ್ ಮಾಡ್ತಾರೆ ಗೊತ್ತಾ? ಪೊಲೀಸವ್ರಿಗೆ ಸಿಗದೆ, ಯಾರಿಗೂ ಸಿಗದೆ ಕಳ್ತನಗಳು ಮಾಡ್ತಾರೆ. ಆದರೆ ಅದು ಒಳ್ಳೆಯ ಮಾರ್ಗ ಅನ್ಕೋಬಿಡಿ. ಯಾವತ್ತೋ ಒಂದಿನ ಸಿಕ್ಕಾಕೊಂಡ್ರೆ ಅದಕ್ಕೆ ತಕ್ಕ ಫಲ ಇರುತ್ತೆ. ಆದರೆ ನಾವು ಒಳ್ಳೆ ಥರ ಹೋಗೋಣ, ಒಳ್ಳೆಯ ಮಾರ್ಗದಲ್ಲಿ ಹೋಗೋಣ, ಯಾವತ್ತೋ ಒಂದಿನ ನಮ್ಗೆ ಒಳ್ಳೇದಾಗುತ್ತೆ ಆ ನಂಬಿಕೆ ಇಟ್ಕೊಂಡು. ಅದಕ್ಕೆ ಗುರು, ದೈವ, ಈ ಪ್ರಕೃತಿ, ನಮ್ಮ ಮಾತಾಪಿತಾ ಪೂರ್ವಜರ ಆಶೀರ್ವಾದ ಬೇಕೇ ಬೇಕಲ್ವ? ಅವತ್ತಾನೆ ಗುರು ಅಂದರೆ ಜ್ಯೋತಿ, ದೈವ ಅಂದರೆ ಒಂದು ಶಕ್ತಿ. ಈ ಪ್ರಕೃತಿ ಆಶೀರ್ವಾದ ಅನ್ನೋದು ನಮಗೆ ನೀಡ್ತಕ್ಕಂಥ ಒಂದು ಆತ್ಮಸ್ಥೈರ್ಯ ಬಲ ಅಲ್ವಾ? ಇಷ್ಟಿದ್ರೆ ಖಂಡಿತ ನಾವು ಉದ್ಧಾರ ಆಗ್ತೀವಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸದಾ ನಿಮಗೆ ಗುರು ಅವರ ಸಲಹೆ ಇರಲಿ, ಮಾತಾಪಿತಾ ಪೂರ್ವಜರ ಅವರ ಆಶೀರ್ವಾದ ಇರಲಿ, ಈ ಪ್ರಕೃತಿಯ ಸಹಾಯ ನಿಮಗಿರಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಸದಾ ನೀವು ಗುರುವಿನ ಸಾನ್ನಿಧ್ಯ, ದೈವದ ಸಾನ್ನಿಧ್ಯ, ಒಳ್ಳೆಯವರ ಸಾನ್ನಿಧ್ಯ, ಅವರ ನಿರ್ದೇಶನಗಳ ತಗೋತಾ, ಅವರ ಆಶೀರ್ವಾದ ತಗೋತಾ ನಿಮ್ಮ ಜೀವನವನ್ನು ಮುಂದುವರಿಸಿ. ನಿಮ್ಗೆ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.